Hello kids, let's look at the question, and the question says identify the plants that are dominant during Jurassic period. Options are A. Angiosperms and bryophytes, B. Spinopsida and ginkgos, C. Ferns, conifers and cycads, D. Monocotyledons and arborescent lycopods. ಈ ಕ್ವಶನಲ್ಲಿ ಕೇಳ್ತಾ ಇರುವಂಥದ್ದು ಇಲ್ಲಿ ಕೊಟ್ಟಿರುವಂಥ 4 ಆಪ್ಷನ್ಸಲ್ಲಿ ಜುರಾಸಿಕ್ ಪೀರಿಯಡಲ್ಲಿ ಇರುವಂಥ ಡಾಮಿನೆಂಟ್ ಪ್ಲ್ಯಾಂಟ್ಸ್ ಯಾವುದಾಗಿತ್ತು ಅಂತ ಐಡೆಂಟಿಫೈ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಜುರಾಸಿಕ್ ಟೈಮಲ್ಲಿ ಯಾವ ಪ್ಲ್ಯಾಂಟ್ಸು ಡಾಮಿನೆಂಟ್ ಇತ್ತು ಅಂತ ಐಡೆಂಟಿಫೈ ಮಾಡಿ ಅಂತ. ಜುರಾಸಿಕ್ ಪೀರಿಯಡಲ್ಲಿ ಡಾಮಿನೆಂಟ್ ಇದ್ದಿದ್ದು ಡ್ಯೂರಿಂಗ್ ದ ಜುರಾಸಿಕ್ ಟೈಮ್ ಡಾಮಿನೆಂಟ್ ಇರುವಂಥ ಪ್ಲ್ಯಾಂಟ್ಸು ಇಟ್ ವಾಸ್ ಆಫ್ ಟೆರಿಡೋಫೈಟ್ಸ್ ಆ್ಯಂಡ್ ಜಿಮ್ನೋಸ್ಪರ್ಮ್ಸ್. ಟೆರಿಡೋಫೈಟ್ಸ್ ಮತ್ತು ಜಿಮ್ನೋಸ್ಪರ್ಮ್ಸ್ ಕ್ಯಾಟಗರಿಗೆ ಬರುವಂಥದ್ದು ತುಂಬ ಡಾಮಿನೆಂಟ್ ಇತ್ತು ಅಂತ ನಮಗೆ ಫಾಸಿಲ್ ಎವಿಡೆನ್ಸಸ್ ಥ್ರೂ ಗೊತ್ತಾಗುತ್ತೆ. ಇಲ್ಲಿ ನಾವು ಆಪ್ಷನ್ಸ್ನ ನೋಡೋದಾದರೆ ಆಪ್ಷನ್ ಎ ಅಲ್ಲಿ ಇರುವಂಥದ್ದು ಆಂಜಿಯೋಸ್ಪರ್ಮ್ಸ್ ಆ್ಯಂಡ್ ಬ್ರಯೋಫೈಟ್ಸ್. ಆಂಜಿಯೋಸ್ಪರ್ಮ್ಸ್ ಮತ್ತು ಬ್ರಯೋಫೈಟ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆಂಜಿಯೋಸ್ಪರ್ಮ್ಸ್ ಆವಾಗ ಇವಾಲ್ವ್ ಆಗಿಲ್ಲ ಅಂತ ನಮಗೆ ಗೊತ್ತಾಗುತ್ತೆ ಫಾಸಿಲ್ ಎವಿಡೆನ್ಸಸ್ ಥ್ರೂ. ಬ್ರಯೋಫೈಟ್ಸ್ ಇದ್ವು, ಆದರೆ ಆಂಜಿಯೋಸ್ಪರ್ಮ್ಸು ತುಂಬ ಡೆವಲಪ್ ಆಗಿಲ್ಲ ಅಂತ. ಹಾಗಾಗಿ ಈ ಆಪ್ಷನ್ನು ಇನ್ಕರೆಕ್ಟ್ ಆಗುತ್ತೆ. ಆಪ್ಷನ್ ಬಿ ಸ್ಪಿನಾಪ್ಸಿಡಾ ಆ್ಯಂಡ್ ಗಿಂಕೋಸ್, ಇದು ಟೋಟಲ್ ಆಗಿ ಇನ್ಕರೆಕ್ಟ್ ಆಗುತ್ತೆ. ಆಪ್ಷನ್ ಸಿ ಫರ್ನ್ಸ್, ಕೊನಿಫರ್ಸ್ ಆ್ಯಂಡ್ ಸೈಕ್ಯಾಡ್ಸ್. ಫರ್ನ್ಸು ಟೆರಿಡೋಫೈಟ್ಸ್ ಕ್ಯಾಟಗರಿಗೆ ಬರುತ್ತೆ, ಕೊನಿಫರ್ಸು ಕೂಡ ಟೆರಿಡೋಫೈಟ್ ಕ್ಯಾಟಗರಿಗೆ ಬರುವಂಥದ್ದು, ಸೈಕ್ಯಾಡ್ಸ್ ಜಿಮ್ನೋಸ್ಪರ್ಮ್ಸಲ್ಲಿ ಬರುತ್ತೆ. ಹಾಗಾಗಿ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಫರ್ನ್ಸ್, ಕೊನಿಫರ್ಸ್ ಆ್ಯಂಡ್ ಸೈಕ್ಯಾಡ್, ದೀಸ್ ಆರ್ ಬಿಲಾಂಗಿಂಗ್ ಟು ಟೆರಿಡೋಫೈಟ್ಸ್ ಆ್ಯಂಡ್ ಜಿಮ್ನೋಸ್ಪರ್ಮ್ಸ್. So these were the dominant plants during the Jurassic period. Option D monocotyledons and arborescent lycopods. Monocotyledons ಆವಾಗ ಇವಾಲ್ವ್ ಆಗಿರಲಿಲ್ಲ, ಹಾಗಾಗಿ ಇದು ಇನ್ಕರೆಕ್ಟ್ ಆಗುತ್ತೆ. So for this question, option C is the right answer. Hope you understood. Best of luck.